ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಆಯೋಗದ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಸೈರ್ ಪ್ರಕ್ರಿಯೆ ಕುರಿತು ಸಾರ್ವಜನಿಕರು ಯಾವುದೇ ರೀತಿಯ ಆತಂಕ ಅಥವಾ ಗೊಂದಲಕ್ಕೆ ಒಳಗಾಗುವ ಅಗತ್ಯವಿಲ್ಲ ಎಂದು ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಆದ ಸುದರ್ಶನ್ ಯಾದವ್ ಅವರು ಸ್ಪಷ್ಟಪಡಿಸಿದ್ದಾರೆ. ಚಿಂತಾಮಣಿಯ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 143 ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮತದಾರರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪ್ರಮುಖ ಮಾಹಿತಿಗಳನ್ನು ಹಂಚಿಕೊಂಡರು. ಯಾವುದೇ ಒಬ್ಬ ಅರ್ಹ ಮತದಾರನ ಹೆಸರು ಮತದಾರರ ಪಟ್ಟಿಯಿಂದ ಕೈಬಿಟ್ಟು ಹೋಗಬಾರದು, ಹಾಗೆಯೇ ಯಾವುದೇ ಅನರ್ಹ ವ್ಯಕ್ತಿಯ ಹೆಸರು ಪಟ್ಟಿಯಲ್ಲಿ ಇರಬಾರದು ಎನ್ನುವುದೇ ಈ ವಿಶೇಷ ಪರಿಷ್ಕರಣೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಅವರು ತಿಳಿಸಿದರು. ಜೂನ್ 16, 2026 ಒಳಗಾಗಿ ನೋಂದಾಯಿಸಿಕೊಂಡಿರುವ ಎಲ್ಲಾ ಮತದಾರರ ಮನೆಗಳಿಗೆ ಬಿಎಲ್ಒಗಳ ಮೂಲಕ ಎನ್ಯುಮರೇಷನ್ ಫಾರ್ಮ್ಗಳನ್ನು ತಲುಪಿಸಿ ಭರ್ತಿ ಮಾಡಿಕೊಳ್ಳಲಾಗುವುದು. ಸಾರ್ವಜನಿಕರು ನೀಡುವ ಈ ಫಾರ್ಮ್ಗಳನ್ನು ಆನ್ಲೈನ್ ಮೂಲಕ ಡಿಜಿಟಲೀಕರಣಗೊಳಿಸಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸರಿಯಾಗಿ ಮೂಡಿಬರುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ವಿಶೇಷವಾಗಿ ಮೃತಪಟ್ಟವರು, ವಲಸೆ ಹೋದವರು, ದೀರ್ಘಕಾಲ ಗೈರು ಹಾಜರಾದವರು ಹಾಗೂ ದ್ವಿಪ್ರತಿ ಅಂದರೆ ಡುಪ್ಲಿಕೇಟ್ ಹೆಸರುಗಳನ್ನು ಗುರುತಿಸಿ ಪಟ್ಟಿಯನ್ನು ಸಂಪೂರ್ಣವಾಗಿ ಸರಿಪಡಿಸಲು ಈ ಪ್ರಕ್ರಿಯೆ ಸಹಕಾರಿಯಾಗಲಿದೆ ಎಂದು ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರು ಮಾಹಿತಿ ನೀಡಿದ್ದಾರೆ. ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಿಮಗೆಲ್ಲರಿಗೂ ತಿಳಿದಂಗೆ ಕರ್ನಾಟಕ ರಾಜ್ಯದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ಬಿಟ್ಟು SIR ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯದಲ್ಲಿ ಈಗ ಚುನಾವಣಾ ಆಯೋಗದ ವತಿಯಿಂದ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ 143 ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಸಮಸ್ತ ಎಲ್ಲ ಮತದಾರರಿಗೂ ಕೂಡ ಮಾಹಿತಿ ನೀಡಬೇಕು ಅಂತ ಹೇಳ್ಬಿಟ್ಟು ಈ ದಿನ ನಾವು ಒಂದು ಪತ್ರಿಕಾ ಗೋಷ್ಠಿಯನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ತಮ್ಮ ಮುಖಾಂತರ ನಾವು ಎಲ್ಲ ಮತದಾರರಿಗೂ SIR ಬಗ್ಗೆ ಗಾಬರಿಗೊಳ್ಳುವಂಥದ್ದು ಏನೂ ಇಲ್ಲ. SIRನ ಒಂದು ಧ್ಯೇಯ ಅಬ್ಜೆಕ್ಟಿವ್ ಏನಂತಂದರೆ ಯಾವುದೇ ಅರ್ಹ ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗಬಾರ್ದು, ಅನರ್ಹ ಮತದಾರರು ಯಾರೂ ಕೂಡ ಮತದಾರರ ಪಟ್ಟಿಯಲ್ಲಿ ಸೇರಬಾರ್ದು ಎಂಬುದು ಇದರ ಉದ್ದೇಶ. ಸೊ ಅದಕ್ಕೋಸ್ಕರ ಈಗ 30ನೇ ತಾರೀಕಿಂದ ಎಲ್ಲ 16/6/2026 ಯಾರ್ಯಾರು ಎನ್ರೋಲ್ ಮಾಡಿದ್ದೀರಾ ಆ ಎಲ್ಲ ಮತದಾರರಿಗೂ ಕೂಡ ಎನ್ಯುಮರೇಷನ್ ಫಾರ್ಮ್ಸ್ನ ನಮ್ಮ BLOಗಳ ಮುಖಾಂತರ ನಾವು ತಲುಪಿಸ್ತೀವಿ. ಅದರಂತೆ ನಮ್ಮ ಕಡೆಯಿಂದ ಎಲ್ಲ ಮತದಾರರು ಕೂಡ ಆ ಎನ್ಯುಮರೇಷನ್ ಫಾರ್ಮ್ಸ್ನ ಫಿಲ್ ಮಾಡಿ ಮತ್ತೆ ನಮಗೆ ಕೊಟ್ಟರೆ ನಾವು ಅದನ್ನು ಡಿಜಿಟಲೈಸ್ ಮಾಡಿ ನಂತರ ಎಲೆಕ್ಟ್ರಲ್ ರೋಲಲ್ಲಿ ನಮ್ಮ ಹೆಸರು ಬರೋ ಥರ ಆಗುತ್ತೆ. ಯಾರ್ಯಾರು ಮತದಾರರು ಎನ್ಯುಮರೇಷನ್ ಫಾರ್ಮ್ಸ್ನ ಡೆತ್ ಆಗಿರ್ಬೋದು, ಆಬ್ಸೆಂಟೀಸ್ ಆಗಿರ್ಬೋದು, ಶಿಫ್ಟೆಡ್ ಆಗಿರ್ಬೋದು ಅಥವಾ ಡೂಪ್ಲಿಕೇಟ್ಸ್ ಇರುವಂಥದ್ದು ಏನಿದೆ ಅದನ್ನು ಎನ್ಯುಮರೇಷನ್ ಫಾರ್ಮ್ಸಲ್ಲಿ ಫಿಲ್ ಮಾಡಿದಾಗ ಅದರಂತೆ ನಾವು ನೋಟಿಸ್ ಕೊಟ್ಟು %ವರೆಗೂ ನಾವು ಅಚೀವ್ ಮಾಡಿದ್ವಿ. 4% ಏನಾಗಿರುತ್ತೆ, ಕೆಲವು ಕಡೆ ಪರ್ಮನೆಂಟಾಗಿ ಸ್ಥಳಾಂತರ ಆಗಿರ್ತಾರೆ, ಕೆಲವು ಕಡೆ ಡೆತ್ ಆಗಿರ್ತಾರೆ, ಕೆಲವು ಕಡೆ ಡೂಪ್ಲಿಕೇಟ್ಸ್ ಬಂದಿರುವಂಥದ್ದು ಇರ್ತದೆ. ಈ ಎಲ್ಲ ಅಂಶಗಳನ್ನ ನಾವು ಪರಿಗಣನೆ ಮಾಡ್ಕೊತೀವಿ. ಇಲ್ಲಿವರೆಗೂ ನಾವು ಮಾಡಿರುವಂಥ ಒಂದು ಮ್ಯಾಪಿಂಗ್ನ ಪಾರದರ್ಶಕವಾಗಿ ಮಾಡಿದ್ದೀವಿ. ಅಂತ ಏನಾದರೂ ಸಂದರ್ಭಗಳಲ್ಲಿ ಯಾರಿಗಾದರೂ ಈ ಥರ ಆಗಿದೆ ಅನ್ನೋಂಥದ್ದು ಮಾಹಿತಿ ಇದ್ದರೆ ದಯವಿಟ್ಟು ಮಾಹಿತಿ ಕೊಟ್ಟರೆ ಅದನ್ನು ನಾವು ಯಾವ ಲೆವೆಲಲ್ಲಿ ರೆಕ್ಟಿಫೈ ಮಾಡಬೇಕು ಆ ಲೆವೆಲಲ್ಲಿ ರೆಕ್ಟಿಫೈ ಮಾಡ್ತೀವಿ. ನಾನು ಹೇಳಿದ್ನಲ್ಲ, ಅವ್ರ ತಂದೆದು ತಾಯಿದು ರಿಲೇಷನ್ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ಎಸ್ಟಾಬ್ಲಿಷ್ ಮಾಡಬೇಕು, ಅವರು ಇಲ್ಲಿನವರೇ, ಇಲ್ಲಿನ ಮತದಾರರೇ ಅನ್ನೋಂಥದ್ದನ್ನ ಇಲ್ಲಿ ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರನೇ ಇದನ್ನು SIR ನಾವು BLA ಮತ್ತು BLOಗಳನ್ನ ಸೇರಿಸಿ ನಾವು ನಾಳೆ ಮೀಟಿಂಗ್ ಕರೀತದ್ದು. ಆ ಥರ ಏನಾದರೂ ನೇರವಾಗಿ ಕಂಡು ಬಂದಲ್ಲಿ BLA ಇರ್ತಾರೆ, ಆ ವಾರ್ಡಲ್ಲಿ ಇರೋದು, ಪಂಚಾಯತ್ ಇರೋದು, ನೇರವಾಗಿ ಅವ್ರು ನಮಗೆ ಗಮನಕ್ಕೆ ತಂದರೆ ಪರಿಶೀಲನೆ ಮಾಡ್ತೀವಿ. ನಾವು ಆ ಥರ ಏನಾದ್ರು ಕಂಡು ಬಂದರೆ ಮುಲಾಜಿನ ಮುಖದ ಕೊಡ್ತೀವಿ. ಅಂದರೆ ಅವ್ರಿಗೂ ಕೂಡ ಸ್ವಲ್ಪ ಜವಾಬ್ದಾರಿ ಇರುತ್ತೆ. ದಯವಿಟ್ಟು ಹಂಗಾಗಿ ತಾವು ಕೂಡ ಅಷ್ಟೇ 1 ಸಲ 2 ಸಲ ಬಂದಾಗ ತಮ್ಮನೆ ಬಾಗಿಲು ಹಾಕಿದ್ರು ಸ್ಟಿಕ್ಕರಿಂಗ್ ಇದ್ದಾಗ ದಯವಿಟ್ಟು ತಾವು ಬಂದು ಮಾಹಿತಿ ಕೊಟ್ಟು ನಮಗೆ ಈ ಥರ ನಾವು ಅವತ್ತು ಇರಲಿಲ್ಲ, ನಂತರ ನಾವು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇದೀವಿ ವಾಪಸ್ ಅಂತ ತಗೊಂಡು ಎನ್ಯುಮರೇಷನ್ ಫಾರ್ಮ್ ಕೊಟ್ಟರೆ ನಾವು ಮತದಾರ ಪಟ್ಟಿಗೆ ಸೇರಿಸ್ಕೊಂಡು BLO ಸೂಪರ್ವೈಸರ್ಸ್ ಅಂತ ಮಾಡಿದ್ದಾರೆ. ಇದು ಮನೆಗೆ ಹೋಗಲೇಬೇಕಾಗಿರುವಂಥ ಅನಿವಾರ್ಯತೆ ಇದೆ. ಯಾಕಂದರೆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಸೈನ್ ಮಾಡಿಸ್ಕೊಳ್ಬೇಕು. ಫಿಸಿಕಲ್ ಆಗಿ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಸೈನ್ ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ನಾವು ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ಹಂಗಾಗಿ 100% ಅವ್ರ ಮನೆಗೆ ವಿಸಿಟ್ ಮಾಡಲೇಬೇಕು. BLO ಸೂಪರ್ವೈಸರ್ಸು ಇದ್ದಾರೆ. BLOಸ್ಗೆ ಇನ್ ಕೇಸ್ ಸ್ವಲ್ಪ ಇನ್ಕನ್ವೀನಿಯನ್ಸ್ ಇದ್ದಾಗ ಅವರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ, ಅವ್ರಿಗೆ ನಾವು ಗೈಡ್ ಮಾಡೋದಕ್ಕೋಸ್ಕರ ಅಂತಲೇ BLO ಸೂಪರ್ವೈಸರ್ಸ್ನ ಹಾಕ್ಕೊಂಡಿದ್ದೀವಿ. ಸೊ ಇದನ್ನು ನಮ್ಮಲ್ಲಿ ಕಂಪ್ಲೀಟ್ ಆಗಿ ಪಾರದರ್ಶಕವಾಗಿ ಅರ್ಹ ಮತದಾರರು ಯಾರಿದ್ದಾರೆ ಅವರೆಲ್ಲ ಮತದಾರರ ಯಾಕಂತಂದ್ರೆ ಫೋಟೋ ಕ್ಯಾಪ್ಚರ್ ಮಾಡಬೇಕಾಗುತ್ತೆ, ಹೊಸ ಫೋಟೋ ಚೇಂಜ್ ಮಾಡಬೇಕಾಗುತ್ತೆ, ಹಂಗಾಗಿ ಹೋಗ್ಲೇಬೇಕಾಗುತ್ತೆ ಮನೆಗಳಿಗೆ. ಆ ಥರ ನೇರವಾಗಿ ನಮ್ಗೆ ಹೇಳ್ಬೋದು. ನಾವು ಅದನ್ನು ತೀರ್ಮಾನ ಇಟ್ಕೊಳ್ತೀವಿ. ಈಗ ಮ್ಯಾಪಿಂಗು ಇಂಪಾರ್ಟೆಂಟು, ಅದೆರಡು ಇಂಪಾರ್ಟೆಂಟ್. ಯಾವುದೋ ಒಂದು ಮ್ಯಾಪಿಂಗು ಆಗಲಿ ಅನ್ಮ್ಯಾಪ್ ಆಗಿರುವಂಥದ್ದಾಗಲಿ ಎಲ್ಲರಿಗೂ ಕೂಡ ಎನ್ಯುಮರೇಷನ್ ಫಾರ್ಮ್ ಕೊಡ್ತೀವಿ.
ನಂತರ ನೀವು ವಾಪಸ್ ಕೊಡಬೇಕಾದ್ರೆ ನಿಮ್ಮದು ಅನ್ಮ್ಯಾಪ್ಡ್ ಆಗಿರುವಂಥವ್ರು ಅದ್ರ ಜೊತೆಗೆ ನಮಗೆ ದಾಖಲೆಗಳನ್ನ ಕೊಡ್ತಾರೆ. ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವ್ರ ಹೆಸರು ಉಳಿಸ್ಬೇಕಾ ತೆಗಿಬೇಕಾ ಅನ್ನೋಂಥದ್ದನ್ನು ನಾವು ಅದನ್ನೇ ಎನ್ಯುಮರೇಷನ್ ಫಾರ್ಮಲ್ಲೇ ಮೆನ್ಷನ್ ಮಾಡಿದ್ವಿ ಯಾವ್ಯಾವ ದಾಖಲೆಗಳನ್ನ ನಾವು ಪರಿಗಣನೆ ತಗೊಳ್ತಾ ಇದ್ದೀವಿ ಅಂತ. 12 ದಾಖಲೆಗಳನ್ನ ಏನು ಭಾರತ ಚುನಾವಣಾ ಆಯೋಗ ನಮಗೆ ರೆಕಮೆಂಡ್ ಮಾಡಿದೆ. ಆ 12 ದಾಖಲೆಗಳಲ್ಲಿ ಯಾವುದಾದ್ರು ಒಂದು ದಾಖಲೆ ನಮ್ಗೆ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಅದನ್ನ ನೈಜತೆಯನ್ನು ಪರಿಶೀಲನೆ ಮಾಡಿ ಉಳಿಸ್ಕೋಬೇಕಾ ತೆಗಿಬೇಕಾ ಅನ್ನೋಂಥ ಡಿಸಿಷನ್ ತಗೊಂಡಿದ್ದೀವಿ. ಈಗ ಮನೆ ಭೇಟಿಗೆ ಬರ್ತಾರೆ, ಪ್ರತಿ BLO ಪ್ರತಿ ಮನೆಗೂ ಭೇಟಿ ಕೊಡ್ತಾರೆ, ಎನ್ಯುಮರೇಷನ್ ಫಾರ್ಮ್ನ ಕೊಡ್ತಾರೆ, ಅವ್ರ ಕಡೆಯಿಂದ ರಿಸೀವ್ ಮಾಡ್ಕೊಳ್ತಾರೆ. ನಂತರನೇ ಇದೆಲ್ಲ ಪ್ರೋಸೆಸ್ ಸ್ಟಾರ್ಟ್ ಆಗುವಂಥದ್ದು. ಇನ್ ಕೇಸ್ ಈಗ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ವಾಸವಾಗಿರುವಂಥವ್ರು ಯಾರಾದರೂ ಇಲ್ಲೇ ಉಳಿಸ್ಕೋಬೇಕಂತ ನನ್ನ ಇಚ್ಛೆ ಪಟ್ಟಲ್ಲಿ ಅವರ ಒಂದು ಮತದಾರರ ಗುರುತಿನ ಚೀಟಿ ತೋರಿಸಿ ಎನ್ಯುಮರೇಷನ್ ಫಾರ್ಮ್ ಏನಿದೆ ಅದನ್ನು ಪಡ್ಕೊಂಡು ಫಿಲ್ ಮಾಡಿ ಕೊಡ್ಬೋದು. 3 ಬಾರಿ ನಮ್ಮ ಒಂದು BLOಗಳು ಮನೆ ಬಳಿ ಬರ್ತಾರೆ. 3 ಸರಿನೂ ಏನೋ ಲಾಕ್ ಆಗಿದ್ರೆ ಸ್ಟಿಕ್ಕರಿಂಗ್ ಕೊಡ್ತಾ ಇದ್ದಾರೆ. ಆ ಸ್ಟಿಕ್ಕರ್ನ ನಾವು ಮೆನ್ಷನ್ ಮಾಡ್ತೀವಿ, ಮಹಜರ್ ಮಾಡ್ತೀವಿ. ಆ ಚೀಟಿನ ನಾವು ಅಲ್ಲಿ ಬಾಗಿಲು ನಡೆಸಿ ಮಹಜರ್ ಮಾಡ್ಕೊಂಡ್ಬಂದು ಅವರನ್ನು ಕೈ ಬಿಡೋದು ಪ್ರಕ್ರಿಯೆ ಆಗ್ತದೆ. ಅದನ್ನು 3 ಸರಿ ಮಾಡ್ತಾರೆ. 3 ಸರಿ ನಾವು GPS ಫೋಟೋ ಮಾಡಲಿಕ್ಕೆ ಈಗಾಗಲೇ ನಿರ್ದೇಶನ ನಾವು ಎದುರು ಕೊಟ್ಟಿದ್ದೀವಿ. ಆ ಸ್ಟಿಕ್ಕರು ಸಹ ನಾವು ಹೋಗಿ ಬಂದಿರೋದಕ್ಕೆ ಸಾಕ್ಷಿ ಸಮೇತವಾಗಿ ಸ್ಟಿಕ್ಕರಿಂಗ್ ಸಹ ನಮ್ಮ ಮನೆ ಮಾಡ್ತಾರೆ. ಅದೊಂದು ಸಂಶಯ ಇದೆ, ಏನಂತಂದ್ರೆ ಇದು ಫೈನಲ್ ಅಲ್ಲ. ಇದು ಮಾಡ್ತಾ ಇರೋದು ಪ್ರತಿ ವರ್ಷ, ಮೊದಲು 2002ವರೆಗೂ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ನಂತರ ಕಾಲದಲ್ಲಿ ಆಗಿರಲಿಲ್ಲ. ಈಗ ಮತ್ತೆ ಅದನ್ನು ಪುನರಾರಂಭ ಮಾಡಿದ್ದಾರೆ. ಈಗ 7-10ಕ್ಕೆ ನಾವು ಅಂತಿಮ ಮತದಾರರ ಪಟ್ಟಿ ಕೊಡ್ತೀವಿ. ನಂತರ ಕೂಡ ಕಾಲಕ್ಕೆ ಎಲೆಕ್ಟ್ರಲ್ ರೋಲ್ನ ಪರಿಷ್ಕರಣೆ ಮಾಡ್ತಾ ಹೋಗ್ತಾರೆ. ಆವಾಗ ತಮಗೆಲ್ಲ ಅವಕಾಶ ಇರುತ್ತೆ. ಇದು ಎವ್ರಿ ಇಯರ್ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿವರೆಗೂ ನಮ್ಮಲ್ಲಿ 2,31,843 ಜನ ಮತದಾರರಿದ್ದಾರೆ, ಇನ್ಕ್ಲೂಡಿಂಗ್ ರೂರಲ್ಲು ಮತ್ತು ಅರ್ಬನ್ನು. ಇದರಲ್ಲಿ ಇಲ್ಲಿವರೆಗೂ ನಾವು 2,22,534 ಜನನ ಮ್ಯಾಪ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಪ್ರೋಜೆನಿ. ಸೊ ಅದು ನಮಗೆ 95.98% ನಾವು ಮ್ಯಾಪ್ ಮಾಡಿದ್ದೀವಿ. ಇನ್ನು ಉಳಿಕೆ ಇರುವಂಥದ್ದು 9,327. ಸೊ ಇದು ನಮ್ಮ ತಾಲೂಕಿನ ಅಂಕಿಅಂಶಗಳು. ನಂತರ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ಜನತಾ ಪಾರ್ಟಿ, ಜನತಾದಳ ಸೆಕ್ಯುಲರ್, CPI ಮಾರ್ಕ್ಸ್, ನಂತರ ಬೇರೆ ಬೇರೆ ರಾಜಕೀಯ ಪಕ್ಷಗಳಿವೆ. ಈ ಪಕ್ಷಗಳ ಕಡೆಯಿಂದ ನಮಗೆ BLA 1, BLA 2 ಅಂತ ಒಂದು ಅಪಾಯಿಂಟ್ಮೆಂಟ್ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಕೂಡ ನಮಗೆಲ್ಲ ನಾವು ದಾಖಲಾತಿಗಳು ಪಡ್ಕೊಂಡಿದ್ದೀವಿ. ಅವ್ರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಮುಂಚೆ ಅವರಿಗೆ ಕೂಡ ನಾವೊಂದು ಟ್ರೈನಿಂಗ್ ಕೊಟ್ಟು ಮಾತಾಡಿ ಅವ್ರ ಜೊತೆಗೆ ನಾವು ಸಭೆ ಕೂಡ ನಡೆಸಿದ್ದೀವಿ. ಅವ್ರು BLAಗಳಿಗೆ ಏನು ಮಾಹಿತಿ ತಲುಪಿಸಬೇಕು ಆ ಮಾಹಿತಿನ ತಲುಪಿಸೋದಕ್ಕೆ ಕೂಡ ಸೂಚನೆಗಳನ್ನ ಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ 271 ಮತಗಟ್ಟೆಗಳಿವೆ. 205 ಮತಗಟ್ಟೆಗಳು ಗ್ರಾಮೀಣ ಭಾಗದಲ್ಲಿದೆ, 66 ಮತಗಟ್ಟೆಗಳು ನಮ್ಮ ನಗರ ಪ್ರದೇಶದಲ್ಲಿದೆ. ನಮ್ಮ ಒಂದು 143 LACಗೆ ERO ಅಂದರೆ ಮತದಾರ ನೋಂದಣಾಧಿಕಾರಿಗಳಾಗಿ ಶ್ರೀ ನಾಗರಾಜ್ ಕೆಳಗಿನಮನಿ, ಜಂಟಿ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ERO ಆಗಿ ನಮಗೆ ಅಪಾಯಿಂಟ್ ಆಗಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಎಲ್ಲ ಒಂದು ಕಾರ್ಯ ನಡೆಯುತ್ತದೆ. ನಂತರ ಸಹಾಯಕ ಮತದಾರರು ಅಂದರೆ ಅಸಿಸ್ಟೆಂಟ್ ಎಲೆಕ್ಟೋರಲ್ ಸರಿಸುಮಾರು 24 ವರ್ಷದ ನಂತರ ಮಾಡ್ತಾ ಇರೋದ್ರಿಂದ ಈ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಿದೆ. ನಮಗೆಲ್ಲ ಇದ್ರದ್ದು ಈಗ 2002ರಲ್ಲಿ ಯಾರಿದ್ರು ಅವ್ರಿಗೆ ಮಾತ್ರ ಇದ್ರ ಬಗ್ಗೆ ಪರಿಚಯ ಇರೋದ್ರಿಂದ, ಈಗ ಯಾರು ಅದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆಲ್ಲ ಇದು ಹೊಸ ವಿಚಾರ ಆಗಿರೋದ್ರಿಂದ ಸ್ವಲ್ಪ ಗಾಬರಿ ಆಗ್ತಾ ಇದ್ದಾರೆ ಅಷ್ಟೇ ಹೊರತು ಇದರಲ್ಲಿ ಯಾವುದೇ ರೀತಿಯಾದಂಥ ಅರ್ಹ ಯಾರು ಮತದಾರರಿದ್ದಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಮತದಾರ ಪಟ್ಟಿಯಿಂದ ತೆಗಿಬಾರ್ದು ಅನ್ನೋಂಥದ್ದು ಇದ್ರ ಉದ್ದೇಶ. ಇದ್ರೆ ಹೊಸ ಫೋಟೋ ಕೊಟ್ಟರೆ ಕ್ಯಾಪ್ಚರ್ ಮಾಡ್ತೀವಿ, ಇಲ್ಲಾಂದ್ರೆ ಫೋಟೋಸ್ ಇದ್ರೆ ಕಲೆಕ್ಟ್ ಮಾಡ್ಕೊಂಡು ಅಲ್ಲೇ ಮಾಡ್ತೀವಿ ಸ್ಪಾಟಲ್ಲಿ. ತೆಗಿಬೇಕಂದಾಗ ಫೋಟೋಸ್ನ ಬೇಕಾದರೆ ಅದು ಏನಿದೆ ಅದನ್ನು ತೆಗೆಯೋದಾಗಲೇ ಅಲ್ಲೇ ಮಾಡಿದ್ರು BLOಸ್ಗೆ ಸಂಪೂರ್ಣವಾದಂಥ ಅಧಿಕಾರ ಇದೆ, ಅವರು ಮಾಡ್ತಾರೆ. ಆ ಥರ ಏನಾದರೂ ಅರ್ಜುನ್ ಹೇಳ್ದಂಗೆ ಏನಾದರೂ 3 ಸರಿನೂ ಬಂದು ಅವ್ರು ಸಿಕ್ಕದೇ ಹೋದ ಪಕ್ಷದಲ್ಲಿ ನಾವು ಸ್ಟಿಕ್ಕರಿಂಗ್ ಮಾಡಿರ್ತೀವಿ. 3 ಸರಿ ಹೋಗಿರೋದಕ್ಕೆ ನಾವು GPS ಫೋಟೋಕ್ಕೆ ಹೇಳ್ತಾ ಇದ್ವಿ, ಮನೆಗೆ ಅಂಟಿಸಿ ಒಂದ್ಸರಿ ಅದನ್ನು ಮಾಜರ್ ಮಾಡ್ಕೊಂಬರ್ತೀವಿ. ಸೊ ಒಟ್ಟಾರೆ ಮನೆಗೆ ಬಂದಾಗ ಕಲರ್ ಫೋಟೋ ಇದ್ರೆ ಕಲರ್ ಫೋಟೋ, ಅವ್ರು ನಿಮ್ಗೆ ಯಾವ ಫೋಟೋ ಬೇಕಂತ ಹೇಳ್ತಾರೆ. BLOಸ್ಗೆ ಸಂಪೂರ್ಣವಾಗಿ ಇದೆ. ನಾಳೆ ನಾಡಿದ್ದು ಸಹ ಅವ್ರಿಗೆ ಇನ್ನೊಂದ್ಸರಿ ನಾವು ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ವಿ, ಪ್ರತಿದಿನ ಮಾಡ್ತೀವಿ. ಆಮೇಲೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ವಿ BLOಗಳಿಗೆ ಆದಷ್ಟು ಬೆಳಗಿನ ಜಾವ ಮತ್ತು ಸಂಜೆ ಜನ ಸಿಗೋಂಥ ಮತ್ತು ಸ್ಲಮ್ಸಲ್ಲಿ ಕಾಲೋನಿಗಳಲ್ಲಿ ಕೆಲಸಕ್ಕೆ ಹೋಗ್ತಾರೆ, ಆ ಸಮಯಕ್ಕೆ ಹೋಗಿ ಅಂತ ಹೇಳ್ತೀವಿ. ಅದ್ರ ಮೇಲ್ಗಡೆ ಸೂಪರ್ವೈಸರ್ಸು ಸಹ ಇಡ್ತೀವಿ. ನಿರಂತರವಾಗಿ ನಾವು ಸಹ 6 ಜನನು ಮಾನಿಟರಿಂಗ್ ಮಾಡ್ತೀವಿ. ನಿರಂತರವಾಗಿ 30 ದಿನ ಕಂಟಿನ್ಯೂಸ್ ಆಗಿ ನೀವು ಎನಿ ಟೈಮ್ ಕೊಡ್ಬೋದು. ನಾವು ಎನ್ಯುಮರೇಷನ್ ಫಾರ್ಮ್ ಕೊಡ್ತೀವಿ, ಎನ್ಯುಮರೇಷನ್ ಫಾರ್ಮ್ ವಾಪಸ್ ಕೊಡಬೇಕು ಇಷ್ಟೇ. ನೀವು ಯಾವ ಟೈಮ್ಗಾದರೂ ಕೊಡಿ, ಬೆಳಿಗ್ಗೆ ಕೊಟ್ಟರು ಸಂಜೆ ಕೊಟ್ಟರು ನಮ್ಮ ಕಂಟ್ರೋಲ್ ರೂಮ್ ಇರ್ತದೆ. ಸಂಜೆ ವರ್ಕಿಂಗ್ ಅವರ್ಸ್ ಹೊರಗಡೆ ಕೊಟ್ಟರೆ ನಾವು ತೊಗೊತೀವಿ, ಏನೂ ತೊಂದರೆ ಇಲ್ಲ. ಮತ್ತು ಈ ವಿಚಾರವಾಗಿ ಈಗ ಅವ್ರು ಹೇಳ್ದಂಗೆ ಎಲ್ಲ ಬಾಗಿಲು ಹಾಕಿದ್ದಾರೆ, ಅವ್ರು ತೆಗಿತೀವಿ ಅಂದರೆ ಇದು ನೋಡಿ, ಇದು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಅವ್ರದ್ದೇ ಆದಂಥ ಕರ್ತವ್ಯ ಇದೆ. ನಮ್ಮ ಹೆಸರು ರೂರಲ್ ಏರಿಯಾಗೆ ತಹಸೀಲ್ದಾರ್ ಆದಂಥ ನಾನು ಸುದರ್ಶನ್ ಯಾದವ್ ಆಗಿರ್ತೀನಿ. ನಂತರ ಅರ್ಬನ್ ಏರಿಯಾಗೆ ಚಲಪತಿ GN ಪೌರಾಯುಕ್ತರು ಕೂಡ ಅವರು AER ಹೋಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇದ್ರ ಜೊತೆಗೆ ನಮ್ಮ ತಾಲೂಕಿನಲ್ಲಿ ನಾವು 4 ಜನನ ನೋಡಲ್ ಆಫೀಸರ್ಸ್ ಅಂತ ಅಪಾಯಿಂಟ್ ಮಾಡಿಸ್ಕೊಂಡಿದ್ದೀವಿ. ಈ 4 ಜನ ಮತದಾರರು ಏನು ನೋಡಲ್ ಆಫೀಸರ್ಸು ಸೇಮ್ ನಮ್ಮ AEROಸ್ಗೆ ಏನು
ಏನು AEROs ಏನು ಕಾರ್ಯನಿರ್ವಹಿಸ್ತಾರೆ ನಮ್ಮ ಜೊತೆಗೂಡಿ ಅವರು ಒಂದು ಸಮನ್ವಯ ಮಾಡಿಕೊಂಡು SIR ಕಾರ್ಯಪ್ರಗತಿ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ. ಮೊದಲನೇದಾಗಿ EO ಆದಂಥ ಸಾಹೇಬರು ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಆನಂದ್ರವರು ಇರ್ತಾರೆ, ಜೊತೆಗೆ BO ಆದಂಥ ನಾರಾಯಣ ಸ್ವಾಮಿ ಅವರು ಇರ್ತಾರೆ, CDPO ಆದಂಥ ಮಹೇಶ್ ಅವರಿದ್ದಾರೆ, PWD AEE ಆಗಿರುವಂಥ ನಾಗರಾಜ್ ಅವರಿದ್ದಾರೆ. ಈ 4 ಜನ ನಮಗೆ ನೋಡಲ್ ಆಫೀಸರ್ಸ್ ಅಂತಾಗಿ ಅಪಾಯಿಂಟ್ ಆಗಿದ್ದಾರೆ. ಸೊ ಜೊತೆಗೆ ಈ ನಮ್ಮ ಟೋಟಲ್ 271 ಮತಗಟ್ಟೆಗಳಿಗೆ 27 ಜನ BLO ಸೂಪರ್ವೈಸರ್ಸ್ ಇದ್ದಾರೆ. ಸೊ 27 ಜನ ಅದರಲ್ಲಿ 21 ಜನ ರೂರಲ್ ಭಾಗದಲ್ಲಿ, 6 ಜನ ನಗರ ಭಾಗದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಎನ್ಯುಮರೇಷನ್ ಫಾರ್ಮ್ದು ಕೂಡ ನಿಮಗೆ ಈ ಒಂದು ಪ್ರೆಸ್ ಮೀಟ್ ಆದಮೇಲೆ ಒಂದು ಕಾಪಿ ಕೊಡ್ತೀವಿ. ದಯವಿಟ್ಟು ತಾವು ಕೂಡ ಅದನ್ನು ತೊಗೊಂಡೋಗಿ ಇನ್ ಕೇಸ್ ಯಾರಿಗಾದ್ರೂ ಏನೋ ಸಂಶಯಗಳಿದ್ರು ಕೂಡ ನಮ್ಮನ್ನು ಭೇಟಿ ಮಾಡಿ. ಈಗ ಪಬ್ಲಿಕ್ಕಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಭಯಾಂದೋಲನ ಆಗುವಂಥದ್ದು ಏನಿಲ್ಲ. ಯಾರ್ದು ಹೆಸರು ಬಿಟ್ಟೋಗುವಂಥದ್ದು, ಹೆಸರನ್ನ ಡೆಲಿಬ್ರೇಟಾಗಿ ತೆಗಿತಾರೆ ಅನ್ನೋಂಥದ್ದು ಯಾವುದೂ ಬೇಕಾಗಿಲ್ಲ. ತುಂಬ ಪಾರದರ್ಶಕವಾಗಿ, ತುಂಬ ಹಂತದಲ್ಲೂ ಕೂಡ ಚೆಕ್ಸ್ನ ಇಟ್ಕೊಂಡು, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರೋಂಥದ್ದು. ನಾನು ಮೊದಲನೇ ವಿಷಯದಲ್ಲಿ ಹೇಳ್ದಂಗೆ ಧ್ಯೇಯ ಅರ್ಹ ಮತದಾರರು ಯಾರೂ ಕೂಡ ಮತದಾರ ಪಟ್ಟಿಯಿಂದ ಹೊರಗುಳಿಬಾರ್ದು, ಅನರ್ಹರು ಯಾರೂ ಕೂಡ ಮತದಾರ ಪಟ್ಟಿ ಒಳಗುಳಿಬಾರ್ದು ಅನ್ನೋಂಥದ್ದು ಇದರ ಒಂದು ಮುಖ್ಯವಾದಂಥ ಉದ್ದೇಶ. ಅವರಿಗೆ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಿಮಗೆಲ್ಲರಿಗೂ ತಿಳಿದಂಗೆ ಕರ್ನಾಟಕ ರಾಜ್ಯದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ಬಿಟ್ಟು SIR ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯದಲ್ಲಿ ಈಗ ಚುನಾವಣಾ ಆಯೋಗದ ವತಿಯಿಂದ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ 143 ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಸಮಸ್ತ ಎಲ್ಲ ಮತದಾರರು ಕೂಡ ಮಾಹಿತಿ ನೀಡಬೇಕು ಅಂತ ಹೇಳ್ಬಿಟ್ಟು ಈ ದಿನ ನಾವು ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ತಮ್ಮ ಮುಖಾಂತರ ನಾವು ಎಲ್ಲ ಮತದಾರರಿಗೂ SIR ಬಗ್ಗೆ ಗಾಬರಿಗೊಳ್ಳುವಂಥದ್ದು ಏನೂ ಇಲ್ಲ. SIRನ ಒಂದು ಧ್ಯೇಯ ಅಬ್ಜೆಕ್ಟಿವ್ ಏನಂತಂದರೆ ಯಾವುದೇ ಅರ್ಹ ಮತದಾರರ ಪಟ್ಟಿಯಿಂದ ಬಿಟ್ಟೋಗಬಾರ್ದು, ಅನರ್ಹ ಮತದಾರರು ಯಾರೂ ಕೂಡ ಮತದಾರರ ಪಟ್ಟಿಯಲ್ಲಿ ಸೇರಬಾರ್ದು ಅನ್ನೋದು ಇದರ ಉದ್ದೇಶ. ಸೊ ಅದಕ್ಕೋಸ್ಕರ ಈಗ 30ನೇ ತಾರೀಕಿಂದ ಎಲ್ಲ 16/6/2026 ಯಾರ್ಯಾರು ಎನ್ರೋಲ್ ಮಾಡಿದ್ದೀರಾ ಆ ಎಲ್ಲ ಮತದಾರರಿಗೂ ಕೂಡ ಎನ್ಯುಮರೇಷನ್ ಫಾರ್ಮ್ಸ್ನ ನಮ್ಮ BLOಗಳ ಮುಖಾಂತರ ನಾವು ತಲುಪಿಸ್ತೀವಿ. ಅದರಂತೆ ತಮ್ಮ ಕಡೆಯಿಂದ ಎಲ್ಲ ಮತದಾರರು ಕೂಡ ಆ ಎನ್ಯುಮರೇಷನ್ ಫಾರ್ಮ್ಸ್ನ ಫಿಲ್ ಮಾಡಿ ಮತ್ತೆ ನಮಗೆ ಕೊಟ್ಟರೆ ನಾವು ಅದನ್ನು ಡಿಜಿಟೈಸ್ ಮಾಡಿ ನಂತರ ಎಲೆಕ್ಟ್ರೋಲ್ ರೋಲಲ್ಲಿ ನಮ್ಮ ಹೆಸರು ಬರೋ ಥರ ಆಗುತ್ತೆ. ಯಾರ್ಯಾರು ಮತದಾರರು ಎನ್ಯುಮರೇಷನ್ ಫಾರ್ಮ್ಸ್ನ ಡೆತ್ ಆಗಿರ್ಬೋದು, ಆಬ್ಸೆಂಟೀಸ್ ಆಗಿರ್ಬೋದು, ಶಿಫ್ಟೆಡ್ ಆಗಿರ್ಬೋದು ಅಥವಾ ಡೂಪ್ಲಿಕೇಟ್ಸ್ ಇರುವಂಥದ್ದು ಏನಿದೆ ಅದನ್ನು ಎನ್ಯುಮರೇಷನ್ ಫಾರ್ಮ್ಸಲ್ಲಿ ಫಿಲ್ ಮಾಡಿದಾಗ ಅದರಂತೆ ನಾವು ನೋಟಿಸ್ ಕೊಟ್ಟು ರೂರಲ್ ಏರಿಯಾಗೆ ತಹಸೀಲ್ದಾರ್ ಆದಂಥ ನಾನು ಸುದರ್ಶನ್ ಯಾದವ್ ಆಗಿರ್ತೀನಿ. ನಂತರ ಅರ್ಬನ್ ಏರಿಯಾಗೆ ಚಲಪತಿ GN ಪೌರಾಯುಕ್ತರು ಕೂಡ ಅವರು AER ಹೋಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇದ್ರ ಜೊತೆಗೆ ನಮ್ಮ ತಾಲೂಕಿನಲ್ಲಿ ನಾವು 4 ಜನನ ನೋಡಲ್ ಆಫೀಸರ್ಸ್ ಅಂತ ಅಪಾಯಿಂಟ್ ಮಾಡಿಸ್ಕೊಂಡಿದ್ದೀವಿ. ಈ 4 ಜನ ಮತದಾರರು ಏನು ನೋಡಲ್ ಆಫೀಸರ್ಸು ಸೇಮ್ ನಮ್ಮ AEROಸ್ಗೆ ಏನು AEROs ಏನು ಕಾರ್ಯನಿರ್ವಹಿಸ್ತಾರೆ ನಮ್ಮ ಜೊತೆಗೂಡಿ ಅವರು ಒಂದು ಸಮನ್ವಯ ಮಾಡಿಕೊಂಡು SIR ಕಾರ್ಯಪ್ರಗತಿ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ. ಮೊದಲನೇದಾಗಿ EO ಆದಂಥ ಸಾಹೇಬರು ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಆನಂದ್ರವರು ಇರ್ತಾರೆ, ಜೊತೆಗೆ BO ಆದಂಥ ನಾರಾಯಣ ಸ್ವಾಮಿ ಅವರು ಇರ್ತಾರೆ, CDPO ಆದಂಥ ಮಹೇಶ್ ಅವರಿದ್ದಾರೆ, PWD AEE ಆಗಿರುವಂಥ ನಾಗರಾಜ್ ಅವರಿದ್ದಾರೆ. ಈ 4 ಜನ ನಮಗೆ ನೋಡಲ್ ಆಫೀಸರ್ಸ್ ಅಂತಾಗಿ ಅಪಾಯಿಂಟ್ ಆಗಿದ್ದಾರೆ. ಸೊ ಜೊತೆಗೆ ಈ ನಮ್ಮ ಟೋಟಲ್ 271 ಮತಗಟ್ಟೆಗಳಿಗೆ 27 ಜನ BLO ಸೂಪರ್ವೈಸರ್ಸ್ ಇದ್ದಾರೆ. ಸೊ 27 ಜನ ಅದರಲ್ಲಿ 21 ಜನ ರೂರಲ್ ಭಾಗದಲ್ಲಿ, 6 ಜನ ನಗರ ಭಾಗದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಎನ್ಯುಮರೇಷನ್ ಫಾರ್ಮ್ದು ಕೂಡ ನಿಮಗೆ ಈ ಒಂದು ಪ್ರೆಸ್ ಮೀಟ್ ಆದಮೇಲೆ ಒಂದು ಕಾಪಿ ಕೊಡ್ತೀವಿ. ದಯವಿಟ್ಟು ತಾವು ಕೂಡ ಅದನ್ನು ತೊಗೊಂಡೋಗಿ ಇನ್ ಕೇಸ್ ಯಾರಿಗಾದ್ರೂ ಏನೋ ಸಂಶಯಗಳಿದ್ರು ಕೂಡ ನಮ್ಮನ್ನು ಭೇಟಿ ಮಾಡಿ. ಈಗ ಪಬ್ಲಿಕ್ಕಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಭಯಾಂದೋಲನ ಆಗುವಂಥದ್ದು ಏನಿಲ್ಲ. ಯಾರ್ದು ಹೆಸರು ಬಿಟ್ಟೋಗುವಂಥದ್ದು, ಹೆಸರನ್ನ ಡೆಲಿಬ್ರೇಟಾಗಿ ತೆಗಿತಾರೆ ಅನ್ನೋಂಥದ್ದು ಯಾವುದೂ ಬೇಕಾಗಿಲ್ಲ. ತುಂಬ ಪಾರದರ್ಶಕವಾಗಿ, ತುಂಬ ಹಂತದಲ್ಲೂ ಕೂಡ ಚೆಕ್ಸ್ನ ಇಟ್ಕೊಂಡು, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರೋಂಥದ್ದು. ನಾನು ಮೊದಲನೇ ವಿಷಯದಲ್ಲಿ ಹೇಳ್ದಂಗೆ ಧ್ಯೇಯ ಅರ್ಹ ಮತದಾರರು ಯಾರೂ ಕೂಡ ಮತದಾರ ಪಟ್ಟಿಯಿಂದ ಹೊರಗುಳಿಬಾರ್ದು, ಅನರ್ಹರು ಯಾರೂ ಕೂಡ ಮತದಾರ ಪಟ್ಟಿ ಒಳಗುಳಿಬಾರ್ದು ಅನ್ನೋಂಥದ್ದು ಇದರ ಒಂದು ಮುಖ್ಯವಾದಂಥ ಉದ್ದೇಶ. ಅದು ಸಹ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಹಂಗಾಗಿ ಯಾರು ನಮ್ಮ ಸಿಬ್ಬಂದಿಗಳು ಬಂದಾಗ ನಿಮ್ಗೆ ಕೊಟ್ಟಾಗ ಏನಿರ್ತದೆ ಅವರು ಕೊಟ್ಟಾಗ ಆ ಮಾಹಿತಿಯನ್ನು ಕಡ್ಡಾಯವಾಗಿ BLOಗಳ ಮೇಲೆ ನೀವು ವಾಪಸ್ ಕೊಡಬೇಕು. ಏನಾದರೂ ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಸ್ಪಷ್ಟತೆ ಬೇಕಾದರೆ, ಮಾಹಿತಿ ಬೇಕಾದರೆ ಕೂಡಲೇ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಸಾಹೇಬ್ರನ್ನಾಗಲಿ ಇಲ್ಲ ನನ್ನನ್ನಾಗಲಿ ಇಲ್ಲ 3 ಜನ ನೋಡಲ್ ಆಫೀಸರ್ಸ್ ಇದ್ದಾರೆ 4 ಜನ ಅವ್ರನ್ನಾಗಲಿ ಮಾಡ್ಬೋದು. ಇಲ್ಲಾಂದರೆ DD ಫುಡ್ ಅವರು ನಮ್ಮ ARO ಇರ್ತಾರೆ ಅವರಾಗಲಿ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ನೀವು ಮುಕ್ತವಾಗಿ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ನ ರಿಕ್ವೆಸ್ಟ್ ಮಾಡೋದಿಷ್ಟೇ. ನಿಮ್ಮ ವಾರ್ಡ್ಗಳಲ್ಲಾಗ್ಬೋದು, ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದಾಗ ನಮ್ಮೊಟ್ಟಿಗೆ ಸಹಕಾರ ಮಾಡಿ
ನಿಮ್ಮ ಅದರಲ್ಲಿ ನೈಜ ಮತದಾರರನ್ನು ಅಕಸ್ಮಾತ್ ಬಿಟ್ಟೋಗಿದ್ರೆ ಇಲ್ಲ ಡೂಪ್ಲಿಕೇಶನ್ಸ್ ಏನನ್ನು ಆಗ್ತಾ ಇದ್ರೆ ನೇರವಾಗಿ ನಮ್ಮಗಳಿಗೆ ನೀವು ಕಂಪ್ಲೇಂಟ್ ಮಾಡ್ಬೋದು. ಒಟ್ಟಾರೆಯಾಗಿ ಒಂದು ಸ್ಪಷ್ಟವಾಗಿರುವಂತಹ ಎಲ್ರಿಗೂ ಸಿಗುವಂತಹ ಒಂದು ಮತದಾರರ ಪಟ್ಟಿ ಆಗಬೇಕು, ಚಿಂತಾಮಣಿ ಮಾದರಿ ಆಗಬೇಕು ಜಿಲ್ಲೆಯಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ನಾನು ಎನ್ಯುಮರೇಷನ್ ಫಾರ್ಮ್ನ ಹೇಳ್ತಾ ಇದ್ದೀನಿ. ಎನ್ಯುಮರೇಷನ್ ಫಾರ್ಮಲ್ಲಿ 2002ರಲ್ಲಿ ಯಾರು ಇರ್ತಾರೆ ಅವರಿಗೆ ಫಸ್ಟ್ ಕಾಲಮ್ ಇದೆ, ಅದನ್ನು ಫಿಲ್ ಮಾಡಿದ್ರೆ ಸಾಕು. ಅವರು ಅದರಲ್ಲಿ ಪ್ರೀ ಪ್ರಿಂಟೆಡ್ ಆಗಿ ಅವ್ರ ಪಾರ್ಟ್ ನಂಬರ್, AC ನಂಬರ್ ಎಲ್ಲ ಬಂದ್ಬಿಡುತ್ತೆ. ಕಂಪ್ಲೀಟ್ ಅದರಲ್ಲಿ ಇರ್ತದೆ. ಸೆಕೆಂಡ್ ಕಾಲಮಲ್ಲಿ ಯಾರು 2002ರಲ್ಲಿ ಇಲ್ಲಿ ಮತದಾರರಾಗಿರಲ್ಲ ಅವರಿಗೆ ಕಾಲಮ್ ಇದೆ. ಅಲ್ಲಿ ಅವರು ಈಗ 18 ವರ್ಷ 19 ವರ್ಷ ತುಂಬಿರುವಂಥವ್ರು ಅಲ್ಲಿ ಅವ್ರ ಹೆಸರು ಬರೆದು ಅವ್ರ ತಂದೆದು ಅವ್ರ ತಾಯಿದು ಯಾರು ಇಲ್ಲಿ ಮತದಾರರಾಗಿರ್ತಾರೆ ಅವ್ರದ ಒಂದು ರಿಲೇಷನ್ಶಿಪ್ನ ಸ್ಟೇಟಸ್ನ ಮೆನ್ಷನ್ ಮಾಡಿ AC ನಂಬರು ಅಥವಾ ಅದೇ ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಂಬರು ಅವ್ರ ಪಾರ್ಟ್ ನಂಬರು ಎಲ್ಲ ಮೆನ್ಷನ್ ಮಾಡಿದ್ರೆ ಈಗ ಅದನ್ನು ನಾವು ಎನ್ಯುಮರೇಷನ್ ಫಾರ್ಮಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು ನೆಕ್ಸ್ಟ್ ಡ್ರಾಫ್ಟ್ ಒಳಗೆ ಪಬ್ಲಿಷ್ ಮಾಡ್ತೀವಿ. ಮುಖ್ಯಾಂಶಗಳಲ್ಲಿ 9,327 ಜನ ಮಾತ್ರ ನಮ್ಮಲ್ಲಿ ಬಿಟ್ಟೋಗಿದ್ದಾರೆ. ನಾನು ಹೇಳ್ತಾ ಇರೋಂಥದ್ದು 2,31,000 ಜನಕ್ಕೆ 9,000 ಕಮ್ಮಿ ಆಗಿರುವಂಥದ್ದು. ಈ ದಾಖಲೆಗಳನ್ನ ಪಡೆದುಕೊಂಡು ನಂತರ ಅವ್ರನ್ನ ನಾವು ಮತದಾರರ ಪಟ್ಟಿಗೆ ಸೇರಿಸುವಂಥ ಕ್ರಮ ವಹಿಸ್ತೀವಿ. ಸೊ ಇದು ನಾನು ಸ್ವಲ್ಪ ಬ್ರೀಫಾಗಿ ಹೇಳ್ತಾ ಇರೋಂಥ ವಿಚಾರ. ನೆಕ್ಸ್ಟ್ ನಾವು BLOಸ್ನ ಟ್ರೈನಿಂಗ್ ಮಾಡಿದಾಗ ಅವ್ರಿಗೆ ನಾವು ವಿಸ್ತಾರವಾಗಿ ಒಂದು ದಿನ ಕಂಪ್ಲೀಟ್ ವರ್ಕ್ಶಾಪ್ ಥರ ಅವ್ರಿಗಿರೋ ಸಂದೇಹಗಳನ್ನ, ಅವ್ರಿಗಿರುವಂಥ ಏನಾದರೂ ಒಂದು ಭಯ ಇರುವಂಥ ಕೆಲವು ವಿಚಾರಗಳೇನಾದರೂ ಇದ್ದರೆ ಅದನ್ನು ಕೂಡ ನಾವು ಪರಿಹಾರ ಕೊಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ನಮ್ಮಲ್ಲಿ ALMTs ಇದ್ದಾರೆ, ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರ್ಸ್ ಅಂತ, ಅವ್ರ ಮುಖಾಂತರ ನಾವು ಟ್ರೈನಿಂಗ್ ಕೊಡ್ತೀವಿ. ಸೊ ಇದು ನಾನು ಬ್ರೀಫಾಗಿ ಹೇಳುವಂಥದ್ದು. ನೆಕ್ಸ್ಟ್ 30ನೇ ತಾರೀಕಿಂದ ನಾವು ಎನ್ಯುಮರೇಷನ್ ಫಾರ್ಮ್ಸ್ನ ಮನೆಗೆ ತಲುಪಿಸ್ತೀವಿ. ಅಲ್ಲಿಂದ ಮತ್ತೆ ಅವರು ಫಿಲ್ ಮಾಡಿರೋಂಥ ಎನ್ಯುಮರೇಷನ್ ಫಾರ್ಮ್ಸ್ನ ನಮ್ಗೆ ವಾಪಸ್ ಕೊಟ್ಟರೆ ತಮ್ಮ ಹೆಸರು ಎಲೆಕ್ಟ್ರಲ್ ರೋಲಲ್ಲಿ ನಾವು ಪಬ್ಲಿಷ್ ಮಾಡ್ತೀವಿ. ಆ ಪಬ್ಲಿಷ್ ಮಾಡಿರೋಂಥ ರೋಲಲ್ಲಿ ತಮ್ಮ ಹೆಸರು ಇರುತ್ತೆ. ಯಾರು ಎನ್ಯುಮರೇಷನ್ ಫಾರ್ಮ್ ಸರಿಯಾಗಿ ಕೊಡೋದಿಲ್ಲ ಅಥವಾ ಅದೇನಾದರೂ ನ್ಯೂನತೆ ಇದ್ದರೆ ಅದಕ್ಕೆ ನಾವು ನೋಟಿಸ್ ಕೊಡ್ತೀವಿ. ನಂತರ ಹಿಯರಿಂಗ್ ಮಾಡಿ ಅವ್ರು ಕೊಡೋಂಥ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅದನ್ನು ಮತ್ತೆ ನಾವು ಉಳಿಸ್ಬೇಕಾ ಅಥವಾ ಮತದಾರ ಪಟ್ಟಿಯಿಂದ ತೆಗಿಬೇಕಾ ಅನ್ನೋವಂಥದ್ದು ನಾವು ಕ್ರಮ ವಹಿಸ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಿಧಾನಸಭಾ ಕ್ಷೇತ್ರದ SIRನ ಈಗ ತಮಗೆಲ್ಲರೂ ತಿಳಿದಂಗೆ ಕರ್ನಾಟಕದಲ್ಲಿ 2002 ನಮ್ಮಲ್ಲಿ ಲಾಸ್ಟ್ SIR ಮಾಡಿದ್ದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಆಗ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಈಗ 143 LAC ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಅಂತಾಗಿದೆ. ಆಗ ನಮ್ಮಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿತ್ತು, 68 ಚಿಂತಾಮಣಿ 74 ಎಮ್ಗಲ್ ಅಂತ. ಸೊ ಆ 2002 ಮತದಾರರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿತ್ತು ಅವರನ್ನು ನಾವು ಇಲ್ಲಿ ಮ್ಯಾಪ್ ಮಾಡಿ ನಂತರ ಯಾರು ಅನ್ಮ್ಯಾಪ್ ಆಗಿದ್ದಾರೆ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ಸಲ್ಲಿ ಫಿಲ್ ಮಾಡೋಂಥ